ನೀಲಕ್ಕ ಮಾದಪ್ಪಣ್ಣ ಚೆನ್ನಾಗಿದ್ದೀರಾ? ರಮ್ಯಾ, ರತ್ನ, ಬರಪ್ಪ, ಚೆನ್ನಾಗಿದ್ದೀನಿ. ನೆನ್ಕಂಡೆ ಬಂದ್ರಾ? ಏನಂಟಿ ಎಷ್ಟೊಂದ್ ದಿನ ಆಯ್ತು ನಮ್ ಮನೆಗ್ ಬಂದು. ಯಾಕೆ ನಮ್ ಗುಂಡಕ್ಕ ತುಂಬಾ ಕಾಟ ಕೊಡ್ತಿದ್ದಾಳ ನಿಮ್ಗೆ? ನಿಮ್ಮ ಅಕ್ಕ ಕಾಟ ಕೊಡ್ತಾ ಇರೋದಲ್ಲಮ್ಮ, ನನ್ನ ಹೆಂಡತಿ ಕಾಟ ಕೊಡ್ತಾ ಇದ್ದಾಳೆ. ಮಾವಂಗೇನಾದ್ರೂ ಗೊತ್ತಾಗೋಯ್ತಾ? ಯಾಕೆ ಮಾದಪ್ಪಣ್ಣ, ಏನಾಯ್ತು? ಮದುವೆ ಆಗಿ ಇಷ್ಟು ದಿನ ಆಯ್ತು, ಮನೆ ಬಿಕೋ ಅಂತ ಇದೆ. ಅಂಬೆಗಾಲ ಕಂಡು ಆಟ ಆಡೋ ಮಗು ಇಲ್ವಲ್ಲ ಅಂತ ಮಕ್ಕಳು ಮಾಡ್ಕೊಳ್ಳಿ ಅಂತ ಪದೇ ಪದೇ ಕಾಟ ಕೊಡ್ತಾ ಇದ್ದಾಳೆ. ಓ, ನಾನು ಯಾವಾಗ ಹಂಗಂದೆ? ಹಂಗನ್ನು ಅಂತ ಈಗ ಹೇಳ್ತಾ ಇದ್ದೀನಿ, ಇವಾಗ್ಲಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ. ಅಪ್ಪೋ, ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡಬೇಕು ಅಂತಿದ್ದೀನಿ. ಅಬುದಾಬಿ, ದುಬೈಗೆ ಹೋಗಿ ಅಲ್ಲೆಲ್ಲ ಬಿಲ್ಡಿಂಗ್ಗಳನ್ನ ಕಟ್ಸಿ ಬಾಡಿಗೆಗೆ ಬಿಟ್ಟು ದುಡ್ಡು ಮೇಲೆ ದುಡ್ಡು ಮಾಡಿ ಕೋಟಿ ಕಾರಲ್ಲಿ ಓಡಾಡಬೇಕು ಅಂತಿದ್ದೀನಿ. ಹೌದು, ನಮ್ಮ ಯಜಮಾನ್ರು ಭಾರತದ ನಂಬರ್ 1 ಜಿಮ್ ಟ್ರೈನರ್ ಮತ್ತೆ ಓನರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅವರು ರಾಷ್ಟ್ರಪತಿಗಳ ಕೈಲಿ ಪ್ರಶಸ್ತಿ ತಗೊಳ್ಳೋವಾಗ ನಾನು ಟಿವಿ ಮುಂದೆ ಕೂತ್ಕೊಂಡು ಜೋರಾಗಿ ವಿಸಿಲ್ ಹೊಡ್ಕೊಂಡು ನೋಡ್ಬೇಕು. ಆದ್ರೆ ಚಪ್ಪಳೆ ನಮ್ ಗೋಡಂಬಿ ಹೊಡಿತಾನೆ ಅಲ್ವೇನ್ಲ? ರಮ್ಯಾ, ರತ್ನ ಬಂದ್ರೇನವಾ? ಒಳ್ಳೇದು ಒಳ್ಳೇದು. ಅಣ್ಣ ಅತ್ಗೆ ಬಂದ್ರ? ಒಳ್ಳೇದು ಒಳ್ಳೇದು. ಏ ಗುರುವೇ, ಹಂಗೆಲ್ಲ ಆಡ್ಕೋಬೇಡ. ಅಣ್ಣಂಗ್ ಕೋಪ ಬಂತು ಅಂದ್ರೆ ಜಾಬಲ್ ಇಟ್ಕೊಳ್ಳೋ ವಸ್ತುನ ಕೆನ್ನೆ ಮೇಲೆ ಇಟ್ಕೊಂಡ್ಬಿಡ್ತಾನೆ ಅಲ್ವಾ ಅಣ್ಣ? ಸುಮ್ಕಿರವ, ದೊಡ್ಡವ್ರಿಲ್ವಾ? ಏ ಬಿಡವ, ನಾನು ಇಟ್ಕೊಳ್ದೇ ಇರೋ ವಸ್ತುನ. ಮದುವೆ ಆದ ಹೊಸ್ತರಲ್ಲಿ ಲೀಲಾ ನನ್ನನ್ನ ಕರ್ದು ಕರ್ದು ಕರ್ದು. ಏ ಸುಮ್ನೆ ರೀ, ಒಳ್ಳೆ ಮಕ್ಳ ಮುಂದೆಲ್ಲ. ಸರಿ ಸರಿ, ಅಡ್ಗೆ ತಯಾರಿ ಆಗೈತೆ, ಎಲ್ರು ಊಟ ಮಾಡಮ್ಮ ಬನ್ನಿ. ಅಯ್ಯೋ ಬೆಳಕಂಡ್ರಾಣಿ, ನೋಡು ಮಳೆ ಬತ್ತೈತೆ, ಮಲ್ತಾವ್ ಬಾನು ಬೇರೆ ಬಂದು ಕಾಯ್ತಿರ್ತಾಳೆ, ಹೋಗ್ಬೇಕಣಪ್ಪ. ಬಾನುನ ನಾನು ಕರ್ಕ ಬರ್ತೀನಿಲ್ಲಕ್ಕ. ಆಂಟಿ, ಬಾನು ಇನ್ನೂ ಸ್ಕೂಲಿಂದ ಹೊರಟಿಲ್ಲ. ನಮಗ್ ಬೇಗ ಮುಗೀತು, ನಾನು ಬೇಗ ಬಂದೆ. ಅವ್ರು ಇನ್ನೊಂದ್ ಸೆಕ್ಷನ್ ಅಲ್ವಾ, ಅವ್ರಿಗೆ ಇನ್ನೊಂದು ಪಿರಿಯಡ್ ಇದೆ. ನೋಡಿದ್ರಾ? ಬನ್ನಿ ಊಟ ಮಾಡಿರಂತೆ. ಮತ್ತೆ ಇಷ್ಟು ದಿನ ಅಲ್ಲಿ ಒಂದು ತನ್ನ ಕೊಡದೆ ನನ್ನ ಹಸುವಲ್ಲೇ ಇರೋ ಹಾಗೆ ಮಾಡಿದ್ರಿ ಅಲ್ಲ. ಆದರೆ ಒಬ್ರಿಗೆ ಅನ್ನ ಹಾಕೋದು ಅಂದ್ರೇನು, ಅನ್ನಕ್ಕೆ ಹೇಗೆ ಬೆಲೆ ಕೊಡಬೇಕು ಅನ್ನೋ ಸಂಸ್ಕಾರನ ನಾನು ತೋರಿಸ್ತೀನಿ ನಿಮಗೆ. ಅಲ್ಲ, ಏನ್ ಮದಪ್ಪಣ, ತಂದೆಯಾಗಿ ಮಗನಿಗೆ ಅವರೇ ಇವರೇ ಅನ್ಕೊಂಡು ಏನು ಹೊಸ್ದಾಗಿ? ಓ ಶಿವು, ಅದು ನಿಮಗೆಲ್ಲ ಗೊತ್ತಿಲ್ಲ ಅಲ್ವಾ? ನಾನು ಮಿಲ್ಟ್ರಿಯಿಂದ ಬಂದವನಲ್ವಾ, ಮಕ್ಕಳನ್ನ ಸ್ವಲ್ಪ ಶಿಸ್ತಲ್ಲಿ ಬೆಳೆಸ್ಬೇಕು ಅಂತ ಸ್ವಲ್ಪ ಬಿಗಿ ಮಾಡಿದ್ದೆ. ನನ್ನ ಮಗ ಅನ್ಸ್ಕೊಂಡವನು 1 ರೂಪಾಯಿಗೂ ಕೆಲ್ಸಕ್ಕೆ ಬಾರದೇ ಇರೋನು, ಬೀದಿ ಬೀದಿ ಊರೂರು ಅಲ್ಕೊಂಡು ಪೊರ್ಕಿ ತಿರ್ಕೊಂಡಿರ್ತಾನೆ. ಅದಕ್ಕೆ ಅವನಿಗೆ ಮರ್ಯಾದೆ ಕೊಡದೆ ಬೈತಿದ್ದೆ, ಹೊಡಿತಿದ್ದೆ. ಆದರೆ ನನ್ನ ಸೊಸೆ ನಮ್ಮ ಮನೆಗೆ ಮೊದಲನೇ ಸಲ ಕಾಲಿಟ್ಟಾಗ ಅವಳು ಹೇಳಿದ ಮೊದಲನೇ ಕೆಲಸ ಏನು ಗೊತ್ತಾ? ಮಾವ, ನನ್ನ ಗಂಡನಿಗೆ ನೀವು ಮರ್ಯಾದೆ ಕೊಡಬೇಕು ಅಂತ ಹಕ್ಕಿಂದ ಕೇಳಿದ್ಲು. ಅವರಿಗೆ ಬೈಬಾರ್ದು, ಹೊಡಿಬಾರ್ದು. ಅವರಿಗೀಗ ಮದುವೆ ಆಗಿದೆ, ಜೊತೆಗೆ ನಾನಿದ್ದೀನಿ. ನೀವು ಅವರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತಂದು. ಹಿಂಗ್ ಮಾಡಿ ಬುಟ್ಟಿಗೆ ಹಾಕತ್ತಿದ್ಯೇನೆ ನನ್ನ ಮಗನ್ನ. ಕುರೋ 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 ಅಂತ ಕರಿಯೋ ಜಾಗದಲ್ಲಿ ಟಾಮಿ ಅಂತ ಕರೆದ್ರೆ ನಾಯಿ ಖುಷಿ ಆದಂಗೆ ನಿನಗ್ ಖುಷಿ ಆಗ್ಬಿಟ್ಟೈತೆ. ಅದಕ್ಕೆ ಇವಳ ಜೊತೆನೇ ಅಂಟ್ಕೊಂಡ್ ಮಲಿಕತ್ತಿರೋದು. ಇವತ್ತೆಲ್ಲ ಸತ್ಯ ಗೊತ್ತಾಗ್ತೈತೆ. ಆಮೇಲೆ ಇನ್ನೊಂದಿನ ಬಂದು, ಮಾಮ ನನ್ನ ಗಂಡನ ಆಸೆ ಏನು ಗೊತ್ತಾ? ಜಿಮ್ ಓಪನ್ ಮಾಡೋದು ಅಂದ್ಲು. ನನ್ನ ಗಂಡನಿಗೆ ಜಿಮ್ ಓಪನ್ ಮಾಡಿಸ್ಕೊಡ್ಬೇಕು, ದಯವಿಟ್ಟು ಹಾಕ್ಕೊಡಿ, ನಾನು ಗ್ಯಾರಂಟಿ ಅಂದ್ಲು.
ಆವತ್ತಿಂದ ಅವಳ ಮೇಲೆ ನಂಬಿಕೆ ಇಟ್ಟು ನನ್ನ ಮಗನಿಗೆ ಪ್ರೀತಿಯಿಂದ ಗೌರವದಿಂದ ಮಾತಾಡ್ತಾ ಇದ್ದೆ. ಆಮೇಲೆ ಸದ್ಯದಲ್ಲೇ ಜಿಮ್ ಓಪನ್ ಮಾಡಿಸ್ಕೊಡ್ತೀನಿ. ಇಷ್ಟೆಲ್ಲಕ್ಕೂ ಕಾರಣ ನನ್ನ ಸೊಸೆ ರಶ್ಮಿ. ಊರಿಗೆ ಜಾಮ ಫಿಕ್ಸೆ. ಅದು ಊರಿಗೆ ಕಣೋ ಛತ್ರಿ, ನಾನು ಹೇಳ್ತಿರೋದು ಮನೆಗೆ. ನಾನು ಏನೋ ಮಾಡಿದ್ರಿಂದಲೇ ಅವಳು ಹಾಗಾಡ್ತಿದ್ದಾಳೆ ಅಂತ ನಿನಗೆ ಯಾರು ಹೇಳಿದ್ದು? ಅಕ್ಕ ಅವ್ನೇನು ಕೇಳ್ಬೇಡ ಅಕ್ಕ, ಏನು ಕೇಳ್ಬೇಡ. ನಿಮ್ ಕಾಲಕ್ಕೆ ಬೀಳ್ತೀನ್ರಿ. ಅಕ್ಕನ್ ನಾನು ಏನು ಹೇಳಿಲ್ಲ, ನಿಜವಾಗ್ಲೂ ಅಕ್ಕನ್ ನಾನು ಏನು ಹೇಳಿಲ್ಲ ರೀ. ಅಕ್ಕನೇ ಬಂದು ನಿಮ್ಮ ಹತ್ರ ಮಾತಾಡ್ತಿರೋದು. ನನ್ನ ನಂಬ್ರಿ, ನನ್ನ ನಂಬಿ. ಅಕ್ಕ ನೀನ್ ಬಾ ಅಕ್ಕ, ಬಾ. ಸುಶೀಲಾ ನಿಂತ್ಕೋ. ನಿಜ ಹೇಳ್ರಿ, ಹೆಣ್ಣು ಹುಲಿ ಇದ್ದಂಗಿದ್ಲು. ಇವತ್ತು ಇಷ್ಟು ಮಂಕಾಗ್ಬಿಟ್ಟಿದ್ದಾಳೆ. ನಿಮ್ಮೆದುರಿಗೆ ಎಷ್ಟು ಧೈರ್ಯವಾಗಿ ಮಾತಾಡ್ತಿದ್ಲು. ಇವತ್ತು ನೋಡಿದ್ರೆ ಇಷ್ಟು ಹೆದರ್ಕೊಂಡು ಕೂತಿದ್ದಾಳೆ. ನಿಜ ಹೇಳ್ರಿ, ಏನಾಗಿದೆ ಹೇಳ್ರಿ. ಪುಣ್ಯ ಇಲ್ದವಳು ಅಮಾವಾಸ್ಯೆಗೆ ಹೋದ್ರು ಒಂದೇ, ಹುಣ್ಣಿಮೆಗೆ ಹೋದ್ರು ಒಂದೇ. ಛತ್ರಿ ದಣಿ ಗಾಡಿ ತೆಗ್ಸು. ಆಯ್ತು ದಣಿ.